ಕುಣಿಗಲ್ನ ಹೊರ ವಲಯದಲ್ಲಿ ಒಂದು ಬೃಹತ್ ಕಾಫಿ ಎಸ್ಟೇಟ್ ಇತ್ತು. ಅಲ್ಲಿ ಹಸಿರು ಮರಗಳು, ಹಕ್ಕಿಗಳ ಕೂಗು ಮಂಜಿನ ಹೊಗೆಯಲ್ಲಿ ತುಂಬಾ ಸುಂದರವಾಗಿತ್ತು. ಆದರೆ ಅಲ್ಲಿ ಯಾರೂ ರಾತ್ರಿ ತಂಗುತ್ತಿರಲಿಲ್ಲ, ಏಕೆಂದರೆ ಆ ಎಸ್ಟೇಟ್ ಮಾಲೀಕನ ಮಗಳು ಸಾವನ್ನಪ್ಪಿರುತ್ತಾಳೆ. ಆದರೆ ಅದು ಸಹಜ ಮರಣವಾಗಿರಲಿಲ್ಲ, ಅದಕ್ಕಾಗಿ ಆಕೆ ಆತ್ಮವಾಗಿ ಬಿಟ್ಟಿದ್ದಾಳೆ ಎಂದು ಜನರು ನಂಬಿದ್ದರು. ರಾತ್ರಿಯ ವೇಳೆ ಆ ಎಸ್ಟೇಟ್ನಲ್ಲಿ ಬಿಳಿಯ ಬಟ್ಟೆಯಲ್ಲೊಂದು ಹೆಂಗಸು ನಡೆದುಕೊಂಡು ಹೋಗುತ್ತಾಳೆ ಎಂದು ಅಲ್ಲಿನ ಕೆಲಸಗಾರರು ಹೇಳುತ್ತಿದ್ದರು. ಗಾಳಿ ಇಲ್ಲದಿದ್ದರೂ ಕಾಫಿ ಗಿಡಗಳು ಅಲುಗಾಡುತ್ತಿದ್ದವು, ನಾಯಿಗಳು ಬೊಗಳುತ್ತಿದ್ದವು, ಕೆಲವರಿಗೆ ಆಕೆ ಆಡುವ ಶಬ್ದವೂ ಕೇಳಿಸುತ್ತಿತ್ತು. ಒಮ್ಮೆ ನಗರದಿಂದ ಬಂದ ಯುವಕರು ಪರೀಕ್ಷೆ ಮಾಡೋಕೆ ಆ ಎಸ್ಟೇಟ್ನಲ್ಲಿ ಒಂದು ರಾತ್ರಿ ಕಳೆಯಲು ಬಂದರು. ಮೊದಲು ಏನೂ ಆಗಲಿಲ್ಲ, ಆದರೆ ಮಧ್ಯರಾತ್ರಿ ಆಗುತ್ತಿದ್ದಂತೆ ಗಿಡಗಳು ಅಲುಗಾಡಲು ಶುರು ಮಾಡಿದವು. ಎಲ್ಲಾ ಕಾಗೆಗಳು ಏಕಾಏಕಿ ಗದ್ದಲ ಮಾಡತೊಡಗಿದವು. ಅದೇ ಸಮಯಕ್ಕೆ ದೂರದಲ್ಲಿ ಬಿಳಿ ಆಕಾರವು ನಿಧಾನವಾಗಿ ಹತ್ತಿರ ಬರುತ್ತಿರುವಂತೆ ಕಾಣಿಸಿತು. ಮುಖವಿಲ್ಲದ ಕಣ್ಣುಗಳುಳ್ಳ ಆಕೃತಿ, ಕೆದರಿದ ಕೂದಲುಗಳು. ಎಲ್ಲವನ್ನೂ ನೋಡಿದ ಯುವಕರು ತಮ್ಮ ಕೈಲಿದ್ದ ಟಾರ್ಚ್ ಅನ್ನು ಆ ಆಕೃತಿಯ ಮುಖಕ್ಕೆ ಹಿಡಿದರು. ನಂತರ ಅದರ ಮುಖದ ವಿಕಾರ ರೂಪ ನೋಡಿ ಎಲ್ಲರೂ ಪ್ರಜ್ಞೆ ತಪ್ಪಿ ಬಿದ್ದರು. ಬೆಳಗ್ಗೆ ಆಗುತ್ತಿದ್ದಂತೆ ಜನರು ಬಂದು ಅವರನ್ನು ಎಬ್ಬಿಸಿ ನಡೆದ ವಿಚಾರವನ್ನ ತಿಳಿದುಕೊಂಡು ರಾತ್ರಿ ವೇಳೆ ಆ ಕಡೆ ಯಾರೂ ಬರದ ಹಾಗೆ ನೋಡಿಕೊಳ್ಳಲು ಶುರು ಮಾಡುತ್ತಾರೆ.